ರೈತ ಚಳುವಳಿಯಲ್ಲಿ ಇದ್ದ ತೇಜಸ್ವಿ ರೈತರ ಬಗ್ಗೆ ಸಹಾನುಭೂತಿ ಇಟ್ಟುಕೊಂಡಿದ್ದರಾದರೂ ರೈತರು ಮದುವೆ ನೆಪದಲ್ಲಿ ಮಾಡುವ ದುಂದುವೆಚ್ಚ, ಜೂಜು, ಶೋಕಿ ಜೀವನ, ಕುಡಿತಗಳಿಗೆ ಮಾಡುವ ಅಪವ್ಯಯದ ಬಗ್ಗೆ ಸಿಟ್ಟಾಗುತ್ತಿದ್ದರು. ಅವರ ಮಾತಿನಲ್ಲೇ ಹೇಳುವುದಾದರೆ, ಅಲ್ಲ ಕಣ್ರಿ, ಸಾಲ ಮನ್ನಾ ಮಾಡಿ, ಬಡ್ಡಿ ರಿಯಾಯಿತಿ ಕೊಡಿ, ಪ್ರಾಣ ಹೋಗ್ತಿದೆ, ನೇಣು ಹಾಕ್ಕೊಂಡು ಸತ್ತೇ ಹೋಗ್ತೀವಿ ಅಂತೆಲ್ಲ ಬಂಡ ಬಾರಿಸ್ತಾ ಇದ್ದಾರಲ್ಲ ಈ ಜನಗಳು. ಇಷ್ಟು ದುಬಾರಿ ಕಾರ್ಗಳನ್ನು ಹೆಂಗ್ರಿ ಕೊಂಡ್ಕೊಳ್ತಾರೆ? ಸಾವಿರಾರು ರೂಪಾಯಿ ಕಟ್ಟಿ ದಿನಗಟ್ಟಲೆ ಕೂತು ಜುಗಾರಿ ಆಡ್ತಾರಲ್ಲ, ಆಗ ಇವರಿಗೆ ಸಾಲ ಇರಲ್ವಾ? ಥು, ಇವರಿಗೋಸ್ಕರ ನಾನು FSQ ಅಂತ ಬೇರೆ ಪಡ್ಕೊಂಡನಲ್ಲ. ಇವರುಗಳ ಮದುವೆ ನೋಡಿದ್ರೆ ಓದೋರಿಗೆ ಮುಜುಗರ ಆಗಬೇಕು. ಯಾರನ್ನು ಮೆಚ್ಚಿಸೋಕೆ ಪಾಟಿ ದುಂದು ಮಾಡ್ತಾರೋ ಏನೋ. ಅದಕ್ಕೆ ನಾನು ಯಾರ ಮದುವೆಗಳಿಗೂ ತಲೆ ಹಾಕಲ್ಲ. ಈ ಸರಳ ವಿವಾಹ, ಮಂತ್ರಮಾಂಗಲ್ಯ ಇವೆಲ್ಲ ಯಾಕೆ ಇನ್ನೂ ಎಲ್ಲ ಜನರಿಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದೇ ತಿಳಿತಿಲ್ಲ.